ಆಮೇಲೆ ಅವತ್ತೇ ನಾವು ಅಡ್ಮಿಷನ್ ಡ್ರೈವ್ನು ಕೂಡ, ಯಾಕೆಂದರೆ ನಾವು ಮೇ ತಿಂಗಳಲ್ಲಿ ಮಾಡ್ತಾ ಇದ್ವಿ. ಈಗ ಹಾಗಲ್ಲ, ಯಾಕೆಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ 500 ನಾವು ಘೋಷಣೆ ಮಾಡಿದ್ವಿ. ಆದರೆ ಇವಾಗ 800 ಮೈನಾರಿಟಿಯಿಂದನೂ ಕೂಡ ಇನ್ನೊಂದು 100 ಶಾಲೆಗಳನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇರೋದ್ರಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಎಲ್ಲ ಶಾಸಕರು, ವಿರೋಧ ಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಮಂತ್ರಿಮಂಡಲದಲ್ಲಿರೋರು ಇರ್ಬೋದು, ಎಲ್ಲರೂ ಕೂಡ ತುಂಬ ಸಂತೋಷವಾಗಿದ್ದಾರೆ. ಮತ್ತು ಕೊಠಡಿಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸುಮಾರು ಎಲ್ಲ ಸೇರಿ 3,500 ಕೋಟಿಯ ಒಂದು 900 KPS ಶಾಲೆಗಳನ್ನು, ಇಷ್ಟು ವರ್ಷ ಬರೀ 300 ಇತ್ತು 5-6 ವರ್ಷಕ್ಕೆ. ಈಗ ನಾವು ಒಂದೇ ಸತಿಗೆ 800 ಪ್ಲಸ್ 100 ಮೈನಾರಿಟಿ ಡಿಪಾರ್ಟ್ಮೆಂಟನ್ನು ಕೂಡ ಎಲ್ಲ ಮಾಡಿ ಕ್ರೋಢೀಕರಿಸಿ ಹಣವನ್ನು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ 14 ವರ್ಷ ಒಂದೇ ಶಾಲೆಯಲ್ಲಿ ಕೊಟ್ಟಾಗ ಏನಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನ ಮೇಲೆ ನಾವು ಮಾಡ್ತಾ ಇದ್ದೀವಿ. ಇದನ್ನು ಬಹಳ ಮುಂದೆ ದಿಸ್ ಇಸ್ ಅ ಫ್ಯೂಚರ್. ಕರ್ನಾಟಕ ಪಬ್ಲಿಕ್ ಶಾಲೆ ಇಡೀ ರಾಜ್ಯದಲ್ಲಿ ಅದೊಂದು ಫ್ಯೂಚರ್ ಆಗ್ತದೆ, ಒಳ್ಳೆ ರೀತಿಯಲ್ಲಿ ನಡೀತದೆ 14 ವರ್ಷದ ಕಲಿಕೆಯನ್ನು.